ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಡಮಾರ್ 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 ಡಮಾರ್. ಒಟ್ಟಾರೆ ಕಾಂಗ್ರೆಸ್ ಅವರಂತೂ ಪಟಾಕಿ ಹೊಡೆಯೋದು, ರ್ಯಾಕೆಟ್ ಹೊಡೆಯೋದು ಗ್ಯಾರಂಟಿ. ಏನ್ಲ ಇವು ಗೌರ್ಮೆಂಟ್ ಬಿಡೋಕೆ ಆನೆ ಪಟಾಕಿ ಹಚ್ಚಿ ಕಿವಿ ಮುಚ್ಕೊಂಡ್ ಕುಂತಿರತ್ತರಿ ಕೇಳ್ತವಿ. ಯಾವಾಗ ಡಮಾರ್ ಅನ್ನಿಸ್ತಾವಂತಲ? ಅಣ್ಣ ಸಿಟಿ ಹೇಳಪ್ಪ, ಯಾವೊಬ್ಬ ಕೊಡಿಸ್ತೀರ ಪಟಾಕಿಯ? ಮುಹೂರ್ತ ಫಿಕ್ಸ್, ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಸಂಕ್ರಾಂತಿ ಎಲ್ಲ ಬಹಳ ನಿಧಾನ ಆಯ್ತು, ಬಹಳ ದೂರ ಆಯ್ತು. ದೀಪಾವಳಿ ಒಳಗೆ ಡಮಾರ್, ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಡಮಾರ್. ಬಾಂಬು ದೀಪಾವಳಿಯಲ್ಲಿ ಪಟಾಕಿಗಳು ಜಾಸ್ತಿ ಅಲ್ಲ, ಯಾವ್ಯಾವ ಬಾಂಬ್ ಇಟ್ಟಿದ್ದಾರೋ ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಈ ಮ್ಯೂಸಿಕಲ್ ಚೇರ್ ಅಲ್ಲಿ ಓಡಾಡ್ತಾ ಇರೋರು ಯಾರ್ಯಾರು ಲಕ್ಷ್ಮಿ ಪಟಾಕಿ ಇಟ್ಟಿದ್ದಾರೆ, ಆಟಮ್ ಬಾಂಬ್ ಯಾರು ಇಟ್ಟಿದ್ದಾರೆ ಗೊತ್ತಿಲ್ಲ. ಇದು ರಾಕೆಟ್ಗಳು ಒಂದೇ ಸರಿ ರಾಕೆಟ್ ಅಲ್ಲಿ ಕಳ್ಸೋಣ ಅಂತ ಯೋಚನೆ ಮಾಡಿ ಯಾರ್ಯಾರು ಇಟ್ಟಿದ್ದಾರೆ ಗೊತ್ತಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಅವರಂತೂ ಪಟಾಕಿ ಹೊಡೆಯೋದು, ರ್ಯಾಕೆಟ್ ಹೊಡೆಯೋದು ಗ್ಯಾರಂಟಿ. ಪಟಾಕಿ ಹೊಡೆಯದೆ ದೀಪಾವಳಿಗಲ್ವೇಂದಣ? ದೀಪಾವಳಿ ಹೊತ್ತಿಗೆ ಸರ್ಕಾರನು ಕಾಲ್ ಮುರ್ಕೊಂಡು ಬಿದ್ದೋಯ್ತದಂತೆ ಕಣೆ. ಸರ್ಕಾರ ಬಂದಾಗಿಂದಲೂ ಇವು ಡೇಟ್ ಕೊಡ್ತಲೇ ಬಂದವೆ. ಹೆಂಗಲೇ ನಂಬೋದು ಇವನ್ನ? ಈ ಸರ್ತಿ ಏನೋ ಸೀರಿಯಸ್ ಆಗಿ ನಡೀತಿರಂಗೈತೆ ಕಣೆ. ಕಾಂಗ್ರೆಸ್ ಇಂದ ಒಬ್ಬೊಬ್ಬರ ಲೀಡ್ರು ಡೆಲ್ಲಿಗೆ ವಿಸಿಟ್ ಕೊಡ್ತಲೇವೆ. ನೋಡಿಲ್ಲಿ ಅಶೋಕ್ ಲೀಸ್ಟ್ ಇಟ್ಕೊಂಡೇ ಬಂದೈತೆ. ಈಗ ಸೀನಿಯಾರಿಟಿ ಪ್ರಶ್ನೆಗಳು MB ಪಾಟೀಲ್ ಹೇಳಿದ್ದಾರೆ, ನಾನ್ ಸೀನಿಯಾರಿಟಿ ಮತ್ತು ಪಕ್ಷಕ್ಕೆ ನಿಷ್ಠೆ ಇರುವಂತವನು ನಾನು. ಜಾರಕಿಹೊಳಿ ಅವರು ಆಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ನಾನೇ CM, ಮುಂದಿನ CM ನಾನೇ ಅಂತೇಳಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲೇ ಅವರು ಕ್ಯಾಂಪೇನ್ ಅನ್ನ ಶುರು ಮಾಡ್ಬಿಟ್ಟಿದ್ದಾರೆ. ಆಲ್ರೆಡಿ ಕ್ಯಾಂಪೇನ್ ಸ್ಟಾರ್ಟೆಡ್. ದೇಶಪಾಂಡೆ, ನಾನು ಸಿದ್ದರಾಮಯ್ಯಗಿಂತ 2 ವರ್ಷ ದೊಡ್ಡವರು, ಅದರಿಂದ ನ್ಯಾಚುರಲ್ ಜಸ್ಟಿಸ್ ನನಗೆ ಸಿಗಬೇಕು. ಇನ್ ಪರಮೇಶ್ವರ್ ಅವರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ 2 ಸರಿ ಆಗಿದೆ. ಕಳೆದ ಬಾರಿ ನನ್ನ ಸೋಲ್ಸಿದ್ರು. ಸಿದ್ದರಾಮಯ್ಯ ಅವ್ರದ್ದೇನೆಂದ್ರೆ, ಪರಮೇಶ್ವರ್ ನಂದು ಅನ್ಯಾಯ ಆಗಿದೆ, ಅದನ್ನ ಸರಿಪಡಿಸಿ ಅಂತ ಅವ್ರದಷ್ಟೇ. ಅಯ್ಯಯ್ಯೋ, ಇಷ್ಟೊಂದು ಜನ ಲಿಸ್ಟ್ ಅಲ್ಲಿ ಅವ್ರೇನ್ಲೇ? ನಾನು ಪಟ್ಟಿ ಹೇಳ್ತಾ ಹೋದ್ರೆ ಎಲೆಕ್ಷನ್ ಕಮಿಷನ್, ಎಲೆಕ್ಷನ್ ವೋಟರ್ ಲಿಸ್ಟ್ ತರ ಆಗತ್ತೆ. ಅಷ್ಟು ಜನ ಕೇಳ್ತಿದ್ದಾರೆ. ಎಲ್ಲರೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಆದ್ರೆ ಒಳಗೊಳಗೆ ಕತ್ತಿ ಮೆಸಲಿಕ್ಕೆ ಚಾಲು ಮಾಡಿದ್ದಾರೆ ಪರಸ್ಪರ. ಎಲ್ಲವೂ ಬಲೆ ಖುಷಿಯಾಗಿರಂಗವಲ್ಲ. ಸಿದ್ದಣ್ಣ ಹೇಳಿದ್ರೆ BJP ಅವನ್ನ CM ಮಾಡ್ತಾರೆ ಅನ್ನತ್ತರ ಕಾಡ್ತಾವಲ್ಲ ಓತಿಕೆ ತಾಯಿ. ಅದೇ ನಂಗೂ ಅರ್ಥ ಆಗ್ತಿಲ್ಲ ಕಣೆ. ಕಾಂಗ್ರೆಸ್ ಒಳಗೆ CM ಆಗವಂತರು ವೋಟರ್ ಲೀಸ್ಟ್ ಇದ್ದಂಗ ಅವ್ರೆ ಅಂತ ಹೇಳ್ತಾವೆ. ಆದ್ರೆ BJPಲಿ ಬ್ಯಾಟ್ರಿ ಹಾಕೊಂಡು ಹುಡುಕಿದ್ರು ಪಾರ್ಟಿ ಅಧ್ಯಕ್ಷ, ವಿರೋಧ ಪಕ್ಷದ ಲೀಡರ್ಗಳು ಸಿಗದಲೇ ಕುರ್ಚಿ ಖಾಲಿ ಬಿದ್ದಿತ್ತು ಪಾಪ. ಅದನ್ನೆಲ್ಲ ಯಾಕೆ ನೆನಸ್ತೀಯ ಬುಳ್ಳೆ? ಈಗ ಕಾಂಗ್ರೆಸ್ ನಾವ್ ಏನ್ ಹೇಳ್ತಾವಲ್ಲ, ಯಾರಂತಲೇ ನೆಕ್ಸ್ಟ್ CM? ಇಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರೋದು, CLP ನಲ್ಲಿ ಚರ್ಚೆ ಆಗುತ್ತೆ. ಇವತ್ತಿಗೆ ಆ ಪ್ರಶ್ನೆ ಏನು ಬರೋದೇ ಇಲ್ಲ. ಇವುಗಳನ್ನು ಬಿಟ್ಟು ಯಾರಾದ್ರೂ ಆಕಾಂಕ್ಷಿಗಳನ್ನ ಕರ್ಕೊಂಬಂದು ಕೇಳಬೇಕನೇಶಿ, ಅವು ಸತ್ಯ ಹೇಳ್ತವೆ. ಮನುಷ್ಯ ಆದ್ಮ್ಯಾಕ ಮನುಷ್ಯನ ಬಳಿ ಆಸೆ ಇರುತ್ತೋ, ಆಸೆ ಇರೋ ಸಹಜ. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ಈಗ ಒಂದಿಲ್ಲ ಒಂದ್ ದಿವಸ ನಾನು ಮುಖ್ಯಮಂತ್ರಿ ಆಗ್ತೇನೆ. ಆಶೆ ಇದೆ, ದುರಾಶೆ ಇಲ್ಲ. ಸೀನಿಯಾರಿಟಿ ಕನ್ಸಿಡರ್ ಮಾಡ್ಕೊಂಡು ನಾನಂತೂ ಒಂದಿಲ್ಲ ಒಂದ್ ದಿವಸ ಆಗ್ತೀನಿ, ಕಾಯ್ಬೇಕು ಅಂತ ಹೇಳಿದ್ದಾರೆ. ಸೂಪರ್ ಮಾಮಾ. ಇವೆಲ್ಲ ಒಬ್ಬೊಬ್ಬರಾಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ನ ಮೀಟ್ ಆಯ್ತಿದ್ರೆ, DK ಅದೇನೋ ಕಣೆ ಮೋದಿನ ಮೀಟ್ ಆಗೈತೆ ಕಣೆ. ಯಾಕೆ ಏನು ಅಂತ ಯಾರಿಗೂ ಗೊತ್ತಾಗಿಲ್ಲ. ಏನೇ ಮೀಟಿಂಗ್ ಇದ್ರು DK BJPಗಂತೂ ಹೋಗೋದಿಲ್ಲ. ಆದ್ರೆ ನನ್ನ ಮೇಲಿನ ಕೇಸ್ ಬಸಿ ಖುಲಾಸೆ ಮಾಡಿಸ್ರಪ್ಪ, ಅದೇನು ವಾಯ್ಸಿಂಗ್ ಚಾರ್ಜ್ ಕೊಡ್ತೀನಿ ಅಂತ ಹೋಗಿರ್ಬೇಕು ಕಂಬುಳ್ಳೆ. ಮುಂದಕ್ಕೆ ನೋಡಿ ಕೇಳನಂತೆ. ಶಿವನಿ ಶಂಭುಲಿಂಗ. कोई तन